ತಗೋ ಚೂರು ಪಲಾವ್ ರೆಡಿ ಮಾಡ್ಕೋತಾರೆ. ನನಗೆ ಓಡೋಗಿ ಆಲೂಗಡ್ಡೆ ಬಟಾಣಿ ತಗೋತೀನಿ. ಏನೋ 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 ಶಾಂತಿ. ಯಾವ ಬಂದ್ರಿ? ಈಗ ಬಂದ್ರಿ ಇವ್ರು ರವೀಂದ್ರ ಫಿಟ್ ಮಾಡಿರೋ ಫೈನ್ ಹಿಡ್ಕ ಏನ್ ಕಮ್ಮಿ ಬೇರೆ ಮಾಡ್ತಾ ಇದೀಯ ನೀನು? ಚೆಕ್ಕು ಓಲೋ ಈ ತರ ತಿಂದೆ. ಏನ್ ಕನ್ಫ್ಯೂಷನ್ ಮಕ್ಕ ಏನಾಯ್ತು? ನನ್ನ ಇಷ್ಟಕ್ಕೆ ನಾನು ತಿನ್ನಕ್ ಬಿಡಲ್ವಲ್ಲ. ಈಗ ಇವ್ನು ನೈಟ್ ಶಿಫ್ಟ್ ಮಾಡಿ ಈಗ ಟೈಮ್ ಎಷ್ಟ? 9 ಗಂಟೆನಾ? 9 ಗಂಟೆಗೆ ಎದ್ದವನೇ. ಈಗೇನು ವೆಜಿಟೇಬಲ್ ಬಾತ್ ಮಾಡ್ಬೇಕಂತೆ. ನಾನು ಬೆಳಗ್ಗೆ ಎದ್ದು ಆಗಲೇ ಒಂದು ರೌಂಡು ವಾಕಿಂಗ್ ಹೋಗಿ ಹಾಲು ಕೊತ್ತಂಬರಿ ಸೊಪ್ಪು ಏನೇನೋ ಎಲ್ಲ ತಗೊಬಂದಿದ್ದೀವಿ. ಇವೆಲ್ಲ ತಗೊಬಂದಿದ್ದೀವಿ. ಕಾಫಿ ಎಲ್ಲ ಇನ್ನೂ ಕುಡ್ದಿಲ್ಲ. ಈಗ ಮಾಡ್ತಾ ಇದ್ದೇನೆ. ಒಂದು ಒಳ್ಳೆ ರೆಸಿಪಿ ಹೇಳ್ಕೊಡ್ತೀವಿ ಬನ್ನಿ. ಆಮೇಲೆ ಪಲಾವ್ ಇವತ್ತು ವೆಜಿಟೇಬಲ್ ಬಾತ್ ಮಾಡೋಣ ಅಂತ ಇದೀವಿ. ಏನೇನು ಬೇಕು ಅನ್ನೋದ ಕಟ್ ಮಾಡಕ್ಕೆ ಶಿವಕುಮಾರ್ ಕೊಟ್ಟಿದ್ದೀನಿ. ಕಟ್ ಮಾಡ್ತಾ ಇದ್ದೀನಿ. ಇವನು ಈಗ ಹಾಡೆಲ್ಲ ಮುಗಿಸ್ಕೊಂಡು ಈಗ ಆಚೆ ಬಂದವನೇ. ಅನ್ನ ಇನ್ನೂ ಎದ್ದಿಲ್ಲ. ನಾನು ಈಗ ಕಟಿಂಗ್ ಮಾಡ್ತಾ ಇದ್ದೀನಿ. ವೆಜಿಟೇಬಲ್ ಕಟಿಂಗು ಮುಗಿದ ಮೇಲೆ ಸಿಗುವ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜನ್ ಡೈರೀಸ್. ನಿಮಗೆಲ್ಲ ಇನ್ನೊಂದು ಒಳಗೆ ಸ್ವಾಗತ. ಆಲ್ರೆಡಿ ಶಿವಕುಮಾರ್ ಅವರು ವೆಲ್ಕಮ್ ಮಾಡಿದ್ದಾರೆ. ಶಿವಕುಮಾರ್ ಮತ್ತು ಶಾರ್ದುಲ್. ಹಂಗೆಲ್ಲ ಕಾಫಿ ವೆಜಿಟೇಬಲ್ ಬಾತ್ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ಶಿವಕುಮಾರ್ ಅವರೆಲ್ಲ ಕಟ್ ಮಾಡ್ಕೋತಾ ಇದ್ದಾರೆ. ನಾನು ಕಟ್ ಮಾಡಬೇಕಾಗಿತ್ತು. ನಾನು ಕದ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಈಗ ಇವ್ನು ಬಂದು ಕಟ್ ಮಾಡ್ತಾನೆ. ಸೊ ಕಾಫಿ ಮಾಡಿದಂತೆ ಶೌರ್ಯ. ಕಾಫಿ ಕುಡ್ದಿಲ್ಲ ನಾನು. ಇಲ್ಲ ಹಾಲು ಐತೆ ಬೇಕಾ ಕಾಫಿ? ಓ ಇಲ್ಲ ಆಯ್ತಾ, ನೈಸ್. ನೀನು ಕುಡ್ದಷ್ಟು ಬೇಡ ಕಾಫಿ. ನಾನು ಇವಾಗಿದ್ದು ಕಾಫಿ ಕುಡಿತಾ ನಿಂತಿದ್ದೀನಿ. ಓಡೋಗ್ಬಿಟ್ಟು ಏನೋ ಹುಡುಗಿ ಬಟಾಣಿ ಮತ್ತು ಆಲೂಗಡ್ಡೆ ತಗೊಂಡು ಚಾಕ್ಲೇಟ್ ತಗೋಪ್ಪ. ಚಿಕ್ಕುಡುಗೆಲ್ಲ ಬಂತವ್ರ. ಚಿಕ್ಕುಡುಗ ಹೇಳ್ತಾರ ನಂಗೆ ಓಡೋಗ್ಬಿಟ್ಟು ಟೊಮೆಟೊ ಹಣ್ಣು ಆಲೂಗಡ್ಡೆ ತಗೋಬರೋ ಅಂತವ್ನೆ. ಹಾಲೆಲ್ಲ ಹಂಗೆ ಹಾಲೆಲ್ಲ ತೋರಿಸ್ಕೊಂತಾರೆ. ಮುಚ್ಕ ತಗೋ ಹಾಲೆಲ್ಲ ನೋಡ್ತಾರೆ ಇವರು ನೆಂಟರು ಅಂತ. ತಗೋ ಚೂರು ಪಲಾವ್ ರೆಡಿ ಮಾಡ್ಕೋತಾರೆ. ನನಗೆ ಓಡೋಗಿ ಆಲೂಗಡ್ಡೆ ಬಟಾಣಿ ತಗೋತೀನಿ. ನೈಸ್. ಫೈನಲಿ ಕಟ್ಟಿಂಗ್ ಎಲ್ಲ ಆಯಿತು. ವೆಜಿಟೇಬಲ್ಸು ಶೌರ್ಯ ಕಾಫಿ ಕೊಟ್ಟ ಕುಡಿದೆ, ಮರ್ತೇ ಹೋಗಿದೆ. ಹಾರೋಗಿರುತ್ತೆ ಎಲ್ಲ ಇಷ್ಟೊತ್ತಿಗೆ. ಅಲ್ಲಿ ಏನು ಮಾಡ್ತಿದ್ದೀವಿ ಇವಾಗ? ಒಂದು ನಿಮಿಷ. ಈಗ ಹಡ್ಸ್ಕೊತಾ ಇದೆಯಲ್ಲೋ ಇನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾರಲ್ಲ ಅಂತ. ಗೈಸ್, ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ. ಆಗಲೇ ಕಳಿಸಿದ್ವಿ ಅವನ್ನ ಆಲೂಗಡ್ಡೆ ಬಟಾಣಿ ತಗೋಬ ಅಂತ. ಈಗ ಗೊತ್ತಾಗ್ತಿದೆ ನಮಗೆ ಶುಂಠಿ ಇಲ್ಲ, ಇದೆ ಅಂದ್ಕೊಂಡು. ಈಗ ತಿರ್ಗಾ ಕಳಿಸಿದ್ವಿ. ತಗೊಬಂದ ನಮಗೆ ಕರೆಕ್ಟಾಗಿ ಹಾಂ ಓಕೆ. ಯಾವ ತಗೊಬಂದು ಈಗ ಹಿಂಗೆ ನನ್ನ 2 ಸತಿ ಅಂಗಡಿ ಕಳ್ಸೋನೆ. ಒಂದು ಸತಿ ಏನೋ ತರಕ್ಕೆ, ಒಂದು ಸತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ. ವಾಟ್ ಇಸ್ ದಿಸ್ ಮ್ಯಾನ್? ಇಲ್ಲ ನೀನು ಮಾಡಿದ್ರೆ ಬರೀ ತುಪ್ಪದ ವಾಸನೆ ಬರ್ತದಲ್ಲ. ಯಾಕೆ ತುಪ್ಪದ ಮಾಡೋದು ಅದಕ್ಕೆ? ಗಾಯ್ಸ್, ನನ್ನ ಕಸ ಗುಡ್ಸಕ್ಕೆ ಬಿಟ್ಬಿಟ್ಟು ಇಬ್ಬರು ಏನೋ ಮಾಡ್ತಾವ್ರೆ. ಅವ್ನು ಏನು ಮಾಡ್ತೀವಿ ಇವಾಗ? ಇವಾಗ ನಾನು ಈ ಜಾಗದಲ್ಲಿ ಒಂದು ಪಾನಿ ತೊಳೆಯಕ್ಕೆ ಸಿಗ್ತೀನಿ, ಇಲ್ಲ ಅಕ್ಕಿ ತೊಳೆಯಕ್ಕೆ ಸಿಗ್ತೀನಿ. ತೊಳಿತಾ ಇರ್ತೀಯ. ಹೆಂಗೆ ಮಾಡ್ಕೊಂಡು ನೋಡು ಸ್ವಾದ. ಕಮೆಂಟ್ ಬಾಕ್ಸಿಂದ ಬಂದ್ಬಿಡ್ತಾರೆ ಅಂತಲ್ಲ. ಗೈಸ್, ಆಲ್ಮೋಸ್ಟ್ ಆಗಿದೆ. ವಿಶಾಲ್ ಹಾಕ್ಸಿದ್ವಿ, ಆಫ್ ಮಾಡಿದ್ವಿ. ಸದ್ಯಕ್ಕೆ ಭಜನೆ ಮಾಡೋದಿದ್ವಿ. ಅಣ್ಣ ಈಗ ಅಲ್ಲಿಸ್ತಾವ್ರೆ. ಒಂದು ವರ್ಷನಾ? ವರ್ಷ ನವಂಬರ್ಗೆ ಬಂದು ಹಿಂಗಿದೆ ನೋಡಿ ಗೈಸ್. ಸಚಿನ್ ಮದುವೆಗೆ ಡ್ಯಾನ್ಸ್ ಪ್ರಾಕ್ಟೀಸು. ಅಪ್ಪ ದೇವ. ಗೈಸ್, ಫೈನಲಿ ಪಲಾವ್ ರೆಡಿ ಆಗಿದೆ. ಅನ್ಬಾಕ್ಸಿಂಗ್. ಏನೋ 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 ಒಳ್ಳೆ ಸಕ್ಕತ್ತಾಗೈತೆ ಮಗ. ಒಳ್ಳೆ ಸಕ್ಕತ್ತಿಗೆ ಮೊಸರು ಬಜ್ಜಿನ ತೋರಿಸ್ಬಿಡೋದಕ್ಕೆ ಪಕ್ಕದಲ್ಲಿ. ಇಲ್ಲಿ ಮೊಸರು ಬಜ್ಜಿನ ಮಾಡೋರೆ ಗೈಸ್. ಒಳ್ಳೆ ಹೋಟ್ಲೂಟ, ಒಳ್ಳೆ ಹೋಟ್ಲೂಟ. ಗೈಸ್, ಭಾಸ್ಕರ್ ಅವರು ಜಾಯ್ನ್ ಆಗಿದ್ದಾರೆ. ಅವನು ತಿಂಡಿ ತಂದಾನೆ. ಅವ್ರ ಮನೆಯಲ್ಲ ಬಾತ್.
ಅವರು ತಿಂಡಿ ತಿಂದವ್ರ ಮಗ. ಅದು ಬೇರೆ ಇದು ಬೇರೆ. ಇದು ಬೇರೆ ನಮ್ದು ಹೆಂಗಿದೆ ಯಾಕೆ ಮಗ ನಮ್ಮ ಹೆಸರು ಚೂರು ಕೇಳಿ ಸಾಕು. ಚೆನ್ನಾಗಿ ಇದ್ರು ಮೊಸಳು ಮೆಣಸಿನ ಟೀಕ್ ಮಾಡ್ತಾರೆ. ಅದೃಷ್ಟ. ಇವಾಗ ತಾನೇ ಭಾಸ್ಕರನ್ ಮನೆದು ನಮ್ಮ ಮನೆದು ಎರಡು ಪಲಾವ್ ತಿಂದಿದ್ದೀರಾ ಆಗ್ಲೇ ಬಂದಿದ್ದು. ಏನ್ ಸಫಿಸ್ಟಿಕೇಟೆಡ್ ಆಗಿ ಪಲಾವು, ನಾವು ಇನ್ನು ಬಾತಲ್ಲಿ ಇದೀವಿ. ಅಲ್ಲ ಬಾತ್ ಆಯ್ತು ಬಾತ್ ತಿಂದಿದ್ದೀರಾ ಆಗ್ಲೇ ಆಯ್ತು ತಿಂತಾನೆ. ಆಗ್ಲಿಲ್ಲ ಮಗ, 1 hour ಆಯ್ತು ಆಗ್ಲೇ ತಿಂದು ನಾವು. 1 hour ಆಗಿಲ್ಲ. ರಾತ್ರಿ ಎಲ್ಲ ಕೆಲಸ ಮಾಡಿ ದುಡಿತಿ ಅಂದ್ರೆ ಊಟಕ್ಕೋಸ್ಕರ ತಿಂತಾ ಇರ್ಬೇಕು. ತಿನ್ಬೇಕಾರೆ ಸ್ವಲ್ಪ ಜಾಸ್ತಿ ಆಯ್ತಲ್ಲ ಮಗ. ಏನು ಮಾಡಿ ಮಗ, ಒಟ್ಟ ತಿಂತಾರೆ ಅಷ್ಟೇ. ಕೊಂಚ ಕೊಡಿ ಮಗ. ಬೇಡ, ನೀನು 3 ತಿಂಡಿ ಮಾಡಿ ಈಗ 1 hour ಆಗಿಲ್ಲ ಬೇಡ ಬೇಡ ನಿಂಗೆ. ತಿಂಡಿ ಮಾಡ್ಬಿಟ್ಟು ಎಲ್ಲ ಹೋಗೋ ಅಂತ ಹೇಳ್ಬಿಟ್ಟು ಹೆಂಗ್ ನೋಡ್ತಾ ಇದ್ರೆ ನೋಡಿ. ನಡ್ರಿ ಹೋಗವ ಈಗ. ಶೋಧ ನೋಡ್ತಾರೆ ಗೈಸ್, ಇಂಟ್ರೆಸ್ಟಿಂಗ್ ಇದೆ. ಆಮೇಲೆ ಕೊನೆ ರಿವ್ಯೂ ಕೊಡಿಸ್ತೀನಿ ಶಿವರೇನ್ ಹತ್ರ. ನೋಡಿ 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 ನಾವು ಬಾರ ಶಿವಕುಮಾರ್, ನಾವು ಹೊಸಿ ಬಟ್ಟೆ ಎಲ್ಲ ಬೆತ್ಕೋರೋಗ. ಬಕೆಟ್ ಯಾಕೆ ಒಣಗಿರೋ ಬಟ್ಟೆ ಅದಕ್ಕೆ ಹಿಂಗೆ ಎತ್ಕೊಳ್ಳೋದು ಹಿಂಗೆ ಹಾಕೊಳ್ಳೋದು ಬರೋದಷ್ಟೇ. ಅದಕ್ಕೆ 3 ಜನ ಹೋಗ್ಬೇಕು. ಒಬ್ಬನೇ ಆದರೆ ಈ ಕಡೆ ಎಲ್ಲ ತುಂಬ್ತದೆ. 3 ಜನ ಅಂದರೆ ಚೂರು ಹಾಕೋಬಿಡೋದು. ಸೋರೆ ಬಂದಬ್ಬ ಬಾ, ಓಡ್ಬಾ ಓಡ್ಬಾ ಓಡ್ಬಾ, ಹಿಂಗೆ ಅಲ್ವಾ ಬಾಬಾ ಓಡ್ಬಾ ಓಡ್ಬಾ ಒಳ್ಳೆ ಮಗ ನನ್ನ ಮಗ ಒಳ್ಳೆಯವನು ಬಾಬಾ ಓಡ್ಬಾ 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 ಓಡ್ಬಾ. ಕಾಣಿಸ್ತಾ ಇದೆ ನೋಡಿ, ಅದೇ ಗೊಮ್ಮಟೇಶ್ವರ. ಎಲ್ಲಿ ಅನ್ಕೊಂಡು ಅದೇ ಗೊಮ್ಮಟೇಶ್ವರ. ಚೆನ್ನಾಗಿ ವ್ಯೂ ಐತೆ ನಮ್ಮ ಮನೆ ಮೇಲೆ ಅಂತ ಗೊತ್ತಿರೋ ನನಗೆ. ಉದಯ್ ಮನೆ ಮೇಲ್ಗಡೆಯಿಂದ ಫ್ರೀ ಎಂಟ್ರಿ. ಬಟ್ಟೆ ಸುಮ್ಮನೆ ಬೆಳಗ್ಗೆ ಥರ ಅಡುಗೆ ಮಾಡಿ ಅಂದರೆ ಹೊರಗಡೆ ಊಟಕ್ಕೆ ಹೋಗ್ತಾ ಇದೀವಿ ಈಗ. ಏನು 5 ಸ್ಟಾರ್ ಬೋಟ್ಲಾಗಿ 6 ಸ್ಟಾರ್ ಹೋಟ್ಲ ಕರ್ಕೊಯ್ತು ನೋಡಿ ಮಗ. ತಲೆ ಕೆಡಿಸ್ಕೊಡ. ಚಂದ್ರಾಬಣದಲ್ಲಿ ಎಂಥ ಊಟ ಮಾಡ್ಬೇಕು ಅಂದರೆ ಮಳೆಗೆ ಹಂಗೆ ಅಲ್ಲ, ಮಳೆಗೆ ಅಲರ್ಜಿ ಮಗ ಬೈಕು. ಶಾಂತಿ ಏನಾದ್ರು ಹೋಯ್ತು. ಬಸ್ಕರ್ ಏನು ಮಾಡ್ತಿದ್ದೀರಿ? 30 ಸೆಕೆಂಡ್ ಹಿಂದ್ಗಡೆ ಬನ್ರಿ. 30 ಸೆಕೆಂಡ್ ಹಿಂದ್ಗಡೆ ಸೈಲೆಂಟು ಶಾಂತಿ ಇರೋದು. ಚೆನ್ನಾಗಿದ್ದೀರಾ? ಯಾವ ಬಂದ್ರಿ? ನಾವು ಈಗ ಬಂದಿದ್ವಿ. ಸಡನ್ ಸರ್ಪ್ರೈಸ್. ಸಡನ್ ಸಪ್ಪೈ. ಇವ್ರುವೆ ರವೀಂದ್ರ ಕಲಾಕ್ಷೇತ್ರ. ಕೈಯಲ್ಲ ಶಾಕಿಗೆ ನೋಡಿದ ನಮಗೆ ಶಾಕ್ ಆಗ್ಬಿಟ್ಟವನೆ. ಗಡ 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 ನಡುಗ್ಬಿಟ್ಟು ಶಾಕಿಂಗ್ ಶೂ. ಬಾರ ಹುಡ್ಕೋ. ಶಾಂತಿ ಏನಾದ್ರು ಹೋಯ್ತು ಮಗ. 1 ನಿಮಿಷದ ಮುಂದೆ ನಿಮ್ ಚೆನ್ನಾಗಿ ಹೋಯ್ತು. ನಿಮ್ಗೆಲ್ಲ ಶಾಂತಿ 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 ಬಗಳ್ಬೇಡ. ಶಾಂತಿ ಹೌದು ಗಂಟ. ಎಷ್ಟು ನಿಶ್ಶಬ್ದವಾಗಿ ಶಾಂತ ರೀತಿಲಿ ಇತ್ತು ಅಂಗಡಿ. ಮಂಚಿಗೆ ಎಷ್ಟು ಕಾಲು? ಮಂಚಿಗೆ ಎಷ್ಟು ಕಾಲ ಅಂದ್ರೆ 3 ಮತ್ತೊಂದು. ನೀವು ಗೊತ್ತೇ ಇಲ್ಲ. ನನ್ಗೆ ಗೊತ್ತದ 3 ಮತ್ತು 4. ನಂಗೆ ಗೊತ್ತದ 3 ಮತ್ತು 4 ಎಲ್ಲ ಊಟಕ್ಕೆ ಹೊಡ್ತಾ ಇದೀವಿ. ಹೇಳ್ರಿ ತುಂಬಾನೇ ಮುದ್ದೆ ಅಲ್ವಾ? ನಮ್ಗೆ ಎಲ್ಲ ಮುದ್ದೆ. ಯಾಕೆ ಮಗ ಇಷ್ಟೊತ್ತರ ಕೂತಿದ್ದೆ? ಯಾಕೆ ಹಂಗೆ ಕೂತಾನೆ? ಹೋಮ ಕೇಳಿಸ್ಕೊಳಕ್ ಹಿಂಗೆ ಏನ್ ಮಾತಾಡ್ತಾರೆ? ಆಗ್ಲೇ ಕರ್ದ ಉದಯನ, ಬಾ ನಾನು ನೀನು ಕುತ್ಕೊಳವ, ಅವ್ರಿಬ್ರು ಕುತ್ಕೊಳ್ಳಿ ಅಂತ. ಇವನು ಏನಾಗಿಲ್ಲ ಇಗ್ನೋರೇ ಮಾಡ್ಬಿಡ ಒಂದೇ ಸತಿ. ಅದಕ್ಕೆ ಕಾಲು ಈ ಕಡೆಗೆ ಹಾಕಿ ಕೂತಾನೆ, ಕೇಳಿಸ್ಕೊಳಕ್ಕೆ ಏನಾದ್ರು ವಿಷಯ ಮಿಸ್ ಆಗ್ಬಿಡ್ತಾವೆ ಅಂತ. ಅಲ್ಲ, ಲಾಯರ್ ಆಗಿ ನೀವೇ ಕಾನೂನು ಉಲ್ಲಂಘನೆ ಮಾಡ್ತೀರಾ? ತೋರ್ಸು 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 ಇದು ತೋರ್ಸು ತೋರ್ಸು ಗಣಪತಿ ಬಿಡೋದು ತೋರ್ಸು. ಎಲ್ಲಿಗೆ ಹಣೆ ಕಟ್ಕತ್ಯಾ? ಎಲ್ಲಿ ಹಣೆ ಕಟ್ಕತ್ಯಾ? ಕಟ್ಕೊನ್ಸತಿ ಹಣೆಗೆ. ನೀವೇ ಉಲ್ಲಂಘನೆ ಮಾಡ್ತೀವಿ. ಡಿಜೆ ಹಾಕ್ಬಿಟ್ಟು ಡಿಜೆ ಹಾಕ್ತಾರಂತ ಹೈಕೋರ್ಟಲ್ಲಿ, ಕೋರ್ಟಲ್ಲಿ ಅನುಮತಿ ಬಿಡ್ತಾರೆ ಇವರು. ನಮಸ್ಕಾರ ಮಾಡ್ತಾರ. ನಮಸ್ಕಾರ ಎಷ್ಟೊತ್ತಿ ಮಾಡ್ತಾರ? ಸೀನಿಯರು ಚಂದ್ರಬಣ್ಣ ಡಾನ್ ಅಂತ. ಅಣ್ಣ ಅನ್ನೋದನ್ನ ಬಿಟ್ಟು ಪದ ತೆಗಿಯಲ್ಲ. ಅವ್ರ ಮುಂದೆ ಮಾತಾಡ ಗಡ 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 ಅಂತ ನಡುತ್ತೀವಿ. ಮತ್ತೆ ಕ್ಯಾಮ್ರಾ ಮುಂದೆ ಅವ್ರ ಮುಂದೆ ಮಾತಾಡೋದ ಕಣ. ಏನ್ ಮಾತಾಡ್ತಿದ್ದೆ ಅಣ್ಣ ಮುಂದೆ? ಖಾಲಿ ಬಿದ್ಬಿಡು. ಕಾಲಿಗೆ ಬಿಡಂದ್ರೆ ಬೇರೆ ಕೈ ಹಾಕ್ತಾ ಇದೆಯಾ? ಅಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಮಳೆ ಸಿಗಾಕೊಂಡಿದ್ದೆ, ಈಗ ಗೊತ್ತಾಯ್ತು. ಗೈಸ್, ನಾನು ಇವರಿಬ್ಬರನ್ನ ಬೇಗ ಕಳಿಸ್ಬಿಟ್ಟು ಫ್ಯಾನ್ ಫಿಟ್ ಮಾಡೋಕ್ಕೆ ಹುಡುಗನ ಕರ್ಕೊಬರೋ ಅಂತ ಭಾಸ್ಕರನ ಹತ್ರ ಉಳ್ಕೊಂಡಿದ್ದೆ. ಹಾಫ್ ವೇ ಬಂದೆ, ಫುಲ್ಲು ಮಳೆ, ಫುಲ್ಲು ನೆಂದೋಗಿದ್ದೆ.
ಈಗ ಅವನು ಇನ್ನೂ ಬಂದಿಲ್ಲ ಹುಡುಗ, ಬತ್ತವನು ಇನ್ನೂ, ಮತ್ತೆ ಯಾವಾಗ ಬತ್ತವನು. ಫೈನಲ್ಲಿ ಅರ್ಧ ಗಂಟೆ ಆದ್ಮೇಲೆ ಬಂದೆ. ಎಷ್ಟು ಅಗ್ಲಕ್ಕೆ ಬಾಯ್ಬಿಟ್ಟಿದೆ ಗೊತ್ತಾ, ಆನೆ ಹೊಂಟೋಗ್ಬಿಡೋದು ಸ್ವಲ್ಪ ಹೊತ್ತು. ಪೀಕ್ ಮೇಲ್ ಕಂಟೆಂಟ್. ನಾವು ಬಿಡೋ ನೀನು ನೋಡಿ ಹೆಂಗ್ ಕೂತಿದ್ಯಾ, ಹೆಲ್ಪ್ ಮಾಡ್ತಾ ಇದ್ದೀನಿ ಕಣ, ಫುಲ್ ಹೆಲ್ಪ್. ನಾನು ಹೆಂಗೆ ಮಾಡ್ತಾವನೆ ನಮ್ಮ ಹುಡುಗ ಅಂತ ನೋಡ್ತಾ ಇದ್ದೀನಿ. ನೋಡೋಣ ಅಂತಕ್ಕೆ ಗೊತ್ತಾಯ್ತು, ಹಿಂಗೆ ಅನ್ಬೇಕು, ಅದು ಹೆಲ್ಪ್ ಮಾಡ್ಬೇಕು. ಹೊಡ್ಬೋದೇವಿ ಇಂಥ ಆಟವನ್ನು ಆಡ್ತಾ ಒಂದಾಯ್ತು, ಎರಡನೇ ಫಿಕ್ಸ್ ಮಾಡ್ತಾ ಇದ್ದೀವಿ. ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅಂತ ಶೌರ್ಯ ಅವರು ನಮಗೆಲ್ಲ ಶ್ರಮಪಟ್ಟು ಟೀ ಮಾಡ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ತಗ್ಗದೆಲೆ ಅದು. ಭಾಸ್ಕರ್ ಅವರು ಆಸ್ ಆಲ್ವೇಸ್ ಲೇಟ್ ಎಂಟ್ರಿ ಆಗಿದ್ದಾರೆ. ಒಂದು ಟೆಸ್ಟ್ ತಗೋಬ್ರಕ್ಕೆ 1 ಗಂಟೆ ಮಾಡೋದಲ್ಲ ಭಾಸ್ಕರ ನೀನು? ಏನು ನಾವೇನು ಇದಾಗಿದ್ದೀವ, ಪುಸ್ತಕ ಕೂತಿದ್ದೀವ ಸುಮ್ಮನೆ. ಏನು ಚೆನ್ನಾಗಿ ಏನು ಮಾಡ್ತೀವಿ ಮಗ? ಸೈನ್ ಆಗ್ತಿದೆ, ಡಾಕ್ಯುಮೆಂಟಿಗೆ ಸೈನ್ ಆಗ್ತಾ ಇದೆಯಾ? ಕಾಲಹರಣ ಮಾಡಕ್ ಬಂದಿದ್ದೀವಿ ನಾವು. ಫಿಟ್ ಮಾಡಿರೋ ಫ್ಯಾನ್ ಹಿಡ್ಕ ಏನು ಕಮ್ಮಿ ಇದು ಬೇರೆ ಮಾಡ್ತಾ ಇದೀಯ ನೀನು? ಚೆಕ್ ಓಲೋ ನೀನ್ ಚೆಕ್ ಮಾಡೋದು ಅಲ್ಲ, ನೀನ್ ಚೆಕ್ ಮಾಡೋದು ಕೆಲಸ ಕಲ್ತಿಲ್ಲ ಅಂತ. ಹುಡುಗನ ಜಾಗ ಬಿಡು. ಸರಿ ಅಂತ ಇದನ್ನೇ ಹಾಕ್ಸ್ತಿದ್ಯಲ್ಲ ಇಲ್ಲಿಗೆ, ಬ್ಯಾಡ ಕಣ. ವೈಟ್ ಹಾಕ್ಸ ಇಲ್ಲಿಗೆ. ಹಾಲ್ಗೆ ವೈಟ್ ಬ್ಯಾಕ್ಗ್ರೌಂಡ್ ಇದೆ, ಅದಕ್ಕೆ ವೈಟ್ಗೆ ಅಂತೀನಿ. ಹಾಲ್ಗೆ ವೈಟ್ ಫ್ಯಾನ್ ಹಾಕ್ಸ್ತಾ ಇದೀನಿ, ಇದಕ್ಕೆ ಇದು ಹಾಕ್ಸ್ತಾ ಇದೀನಿ. ನಾನು ಹೇಳ್ತಾ ಇದೀನಿ ಹಾಲ್ಗೆ ಇದು ಹಾಕ್ಸು ಬ್ರೌನು, ಇಲ್ಲಿ ವೈಟ್ ಇದ್ರೆ ಏನು ಒಳಗೆ ಕ್ಯಾಮಫ್ಲಾಜ್ ಆಗ್ಬಿಡುತ್ತೆ. ಇಲ್ಲಿ ಕಾಣದೇ ಇರೋ ಪರವಾಗಿಲ್ಲ, ರೂಮಲ್ಲಿ ಹಾಲಲ್ಲಿ ನೀಟಾಗಿ ಕಾಣಲಿ ಅಂತ. ಪರ್ಸನಲ್ ಚಾಯ್ಸ್, ಬಟ್ ಪರ್ಸನಲ್ ಮನೆ ಅಲ್ಲ ಇದು. ಮನೇನೇ ಪರ್ಸನಲ್ ಅಲ್ಲ, ಪರ್ಸನಲ್ ಚಾಯ್ಸ್ ಅಂತೆ. ಜೀವನನೇ ಪರ್ಸನಲ್ ಅಲ್ಲ ಮಗ. ನಾನಿಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ, ಅವರೆಲ್ಲ ನನ್ನ ವ್ಲಾಗ್ ನೋಡ್ತವ್ರೆ. ಸೊ ಗೈಸ್, ನೀವು ನೋಡಲ್ಲ ಅಂದರೆ ಡೈಲಿ 5 ಗಂಟೆಗೆ ಡೈಲಿ ವ್ಲಾಗ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ. ಸದ್ಯಕ್ಕೆ ಫ್ಯಾನ್ ಹಾಕ್ಸಿದ್ರೆ ನೀವು ನೋಡಿ. ಹುಷಾರ್ ಕಣವ. ಗೈಸ್, ಫೈನಲಿ ಇನ್ಸ್ಟಾಲ್ ಆಗಿದೆ. ಇಲ್ಲಿಗೊಂದು, ಬಟ್ ಟ್ವಿಸ್ಟ್ ಏನು ಅಂದರೆ ಇದ್ಯಾಕೋ ಆನ್ ಆಯ್ತಲ್ಲ. ನಾನು ಲೈಟ್ ಹಾಕಿದ ತಕ್ಷಣ ಚೆಕ್ ಮಾಡಿದೆ, ಬರ್ತಾ ಇಲ್ಲ ಅಂತ ಗೊತ್ತಾಯ್ತು. ಬಂದು ಅವರೇ ಚೆಕ್ ಮಾಡ್ಕೊಳ್ಳಿ ಅಂತ ತಿರ್ಗಿ ಆಫ್ ಮಾಡಿದೆ. ಏನಾರ ಆದರೆ ನನ್ನ ಮೇಲೆ ಹೇಳ್ಬಿಡ್ತಾರೆ ಅಂತ. ಸುಮ್ಮನೆ ಮಗ ನೀವು ಏನು ಹಂಗೆ ನೋಡ್ತಾ ಇದೆಯಾ? ಫ್ಯಾನ್ ಹಾಕ್ಸಿ ಸುಸ್ತಾಗಿ ಪಾಪ ನಾವು ಇದು ಚುರುಮುರಿಗೆ ಫ್ಯಾನ್ ಆಗಿ ಮತ್ತೆ ವಾಪಸ್ ಬಂದಿದ್ವಿ. ಚುರುಮುರಿ ತಿಂದು ಫ್ಯಾನ್ ಆಗಿ ಮತ್ತೆ ಚುರುಮುರಿ ತಿನ್ನಕ್ಕೆ ಬಂದಿದ್ವಿ. ಹೆಂಗೆ ಗೊತ್ತ ಮಗ, ಟೇಸ್ಟ್ ಮಾಡಿಸ್ತಾ ಇದೀವಿ. ಬಾಯಿಗೆ ಹಾಕಬಿಟ್ಟು ಏನಾದ್ರ ಅರ್ಥ? ಏನು ಮಾಡ್ದೆ ಈಗ? ಸವಿತಾ ಇದ್ದೆ, ಎಲ್ಲೋ ನೋಡ್ಕೊಂಡು ಎಲ್ಲೋ ನೋಡೋ ಥರ ಇರುತ್ತೆ, ಅದೇ ಗಮನ ಎಲ್ಲಿರುತ್ತೆ. ಝೋನ್ ಔಟ್. ಸವಿತಾ ಇರ್ತಾನೆ. ಚುರುಮುರಿ ತಿಂದು ಈಗ ಪಾನಿಪುರಿ ಬಾರ್ಸಕ್ಕೆ ಬಂದಿದ್ದಾರೆ. ಈಗ ಹೋಯ್ತಾ ಊಟ ಮಾಡ್ಕೊ ಹೋಗ್ಬೇಕು, ಆದರೂ ಬಾರ್ಸಕ್ಕೆ. ಗೈಸ್, ನನ್ನ ಜೀವನ ಪೂರ್ತಿ ಇವ್ರು ಬಂದಾಗೆಲ್ಲ ಬೈಕ್ ಕೊಟ್ಟು ಕಾರ್ ಇಸ್ಕೊಬರೋದೇ ಆಯಿತು. ಇವಾಗ ಸಡನ್ ಪ್ಲ್ಯಾನ್ ಆಗಿದೆ, ಯಾರಿಗೂ ಗೊತ್ತಿರಲಿಲ್ಲ. ಹಾಸನಲ್ಲಿ 9:30 ಶೋ ಇದೆ. ಸೊ ಫಿಲ್ಮ್ಗೆ ಹೋಗ್ತಾ ಇದ್ದೀವಿ. ಅದೇ ಆಯಿತು, ನಿಮಗೋಸ್ಕರ ಕಾರ್ ಇಸ್ಕೊಬರೋದೇ ಆಯ್ತಲ್ಲ. ಶಾಪಿಂಗ್ ಮಾಡ್ತಾ ನಿಂತಿದ್ರು ಇಷ್ಟ ಗಂಟೆ, ಈಗ ಬಂದವ್ರು. ನಮ್ಮ ಪಾಡನ್ನ ಹೋಯ್ತೀವಿ ಅಂತೀವಿ. ಲೆಟ್ಸ್ ಗೋ. ಏನೋ ಮಾತಾಡೋ ಟೈಮ್ ಇಲ್ಲ. ಹಾಸನದಲ್ಲಿ ನೋಡಿ ಗಾಯ್ಸ್, ಗಣಪತಿ ಬಿಡೋದಕ್ಕೆ ಅಲ್ಲ, ಗಣಪತಿ ಗಣೇಶ ನಗುವ ನಮ್ಮ ಜಮಾನ, ಓ ಗಣೇಶ ನಡೆಸೋ ನಮ್ಮ ಜನಾನ, ಓ ಗಣೇಶ ಕಾಪಾಡು ಕಾಪಾಡು ಪಾಪ ಹರ ಲಂಬೋದರ ಗಣಪತಿ ಬಪ್ಪ ಮೋರಿಯ ಹರಸೋ ನಮ್ಮ ಏರಿಯಾ. ಸದ್ಯಕ್ಕೆ ಗಾಯ್ಸ್ 9:30ಗೆ ಶೋ ಇರೋದು. 9 ಕಾಲಿಗೆ ಟಿಕೆಟ್ ಕೊಡ್ತಾರಂತೆ. ಊಟ ಮಾಡುವಂತ ಬಂದಿದ್ದೀವಿ. ಊಟ ಮಾಡದೆ 9:30ಯಿಂದ 1 ಗಂಟೆವರೆಗೂ ಕೂತ್ಕೊಬಿಟ್ರೆ ನಮ್ಮ ತಲೆ ಇದಾಗುತ್ತೆ. ಊಟ ಮಾಡ್ಕೋರು ಬನ್ನಿ. ಈ ಥರ ತಿಂದೆ ಏನು ಕನ್ಫ್ಯೂಷನ್ ಮಕ್ಕ, ಏನಾಯ್ತು? ನನ್ನ ಇಷ್ಟದ ನಾನು ತಿನ್ನಕ್ ಬಿಡಲ್ವಲ್ಲ, ಇಡ್ಲಿ ಲೇಟ್ ಆಗಿರ್ಬೇಕಲ್ಲ ದೋಸೆ ಅಂತ. ಅಲ್ಲ ಕಣೋ, ಇವನ್ ದೋಸೆ ತಗೋಬಾರ್ದು ಅಂದ್ಬಿಟ್ಟು ಇಲ್ಲಿ ದೋಸೆ ನೀಲ್ಲ ಅಂದ್ಬಿಡೋದಕ್ಕೆ ಪಾಪ ಹೋಯ್ತಾವನಲ್ಲಿ ಬೇರೆ ಕಡೆ ತಗೋತೀನಿ. ಲೇಟ್ ನೈಟ್ ಶೋಗೆ ಸ್ಟಾರ್ಟಿಂಗಲ್ಲೇ ಬಂದ.
ವೀರರು ಮಗಧೀರರು ಶೂರರು ಏನಂತ ಫೋನ್ ಪೇ ಮಾಡ್ಬೋದಾ ಫೋನ್ ಪೇ ಇಲ್ವಂತೆ ಮತ್ತೆ ಹಾಕು ಹಾಕಿಸ್ಕೊತಾನಂತ ಕ್ಯಾಶ್ ದಯವಿಟ್ಟು ಹಾಕ್ಬಿಡಪ್ಪ 3D ಫಸ್ಟ್ ಮೂವಿ ನೋಡ್ತಾ ಇರೋದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಈಗ ಬಿಡಿ ಏ ಬಾಸ್ಕಿ ಬನ್ರಿ ಥಿಯೇಟರ್ ಫುಲ್ ತುಂಬೋಗ್ಬಿಟ್ಟವ್ರೆ ಜನ ಮಗ ಎರಡನೇ ಸಲ ಹಾರ್ಡ್ಲಿ ಒಂದು 10 ಜನ ಇದೀವಿ ಕರೆಕ್ಟಾಗಿ ಇಲ್ಲಿ ಹಾಕಿದ್ದೀನಿ ಸೂಪರ್ ಐತೆ ಬಟ್ ಟೈಮ್ ಓವರ್ ಥಿಯೇಟರ್ 10 ಜನ ಇದ್ದೀವಿ ಅಷ್ಟೇ ಇಷ್ಟು ದೊಡ್ಡ ಥಿಯೇಟ್ರಿಗೆ 10 ಜನ ಎಷ್ಟು ಲಕ್ಕಿ ಅಲ್ಲ ಪ್ರೈವೇಟ್ ಥಿಯೇಟರ್ ಕರ್ಕೊಂಡ್ಬಂದಿದ್ದೀನಿ 10 ಜನ ಪಕ್ಕದಲ್ಲಿ ಕೂತಿದ್ರಲ್ಲ ಅವ್ರು ವಾಶ್ರೂಮ್ ಹೋದ್ರಲ್ಲ ಪ್ರೈವೇಟ್ ಶೋ ನೋಡ್ತಾ ಇದ್ದೇವೆ ಗೈಸ್ ನಾವು ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನಾವೇ ಇಷ್ಟು ಜನ ಪುಣ್ಯವಂತರು ಕಣ ನೀವು ಮನಸ್ಸೇ ಸಾಕು ಕೊನೆಗೂ ನೀನು ಬಂದು ಬಿಟ್ಟೆ. ಗೈಸ್ ಇವಾಗ ಮೂವಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸ್ವಲ್ಪ ಶೀತ ಆಗ್ಬಿಟ್ಟು ಬಿಸಿನೀರು ಕಾಯಿಸ್ಕೊತಾವೆ ಸುಮ್ಮನಿರ್ಲಾರ್ದೆ ಅದೇನ ಸುಮ್ಮನೆ ಇರ್ಲಾರ್ದು ಬಗಡಿ ಬಿಡ್ಬೇಕು ಗೊತ್ತಾಯ್ತು ಬಗಡಿ ಅಲ್ಲ ಬಡಗಿ ಬಗಡಿ ಬಡಗಿ ನೀನು ಬಗಡಿ ಅಂತಿದ್ದು ಅದೇ ಈಗ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಫಿಲಮ್ ಹೆಂಗಿತ್ತು ಹೇಳು ಹಾಂ ಫಿಲಮ್ ಹೆಂಗಿತ್ತು ನೀನು 2 ಸತಿ ನೋಡಿದ್ಯಾ ನಾನೇ ಕರ್ಕೊಂಡಿದ್ದೆ ಮಗ ಚೆನ್ನಾಗೈತೆ ಅನ್ಕೊಂಡು ಸೂಪರ್ ಆಗಿದೆ ಗೈಸ್ ಸುಸ್ತಾಗೋಯ್ತು ಆಲ್ರೆಡಿ ಎಷ್ಟು 12:30 ಟೈಮು 9:30 ಶೋ ಹೋಗಿದ್ದು 12:30 ಟೈಮು ಮಲ್ಕೊಂತೀವಿ ಸದ್ಯಕ್ಕೆ ಇವರು ನೀರು ಕುಡಿದು ಈ ದಿನ ಎಂಡ್ ಮಾಡ್ತಾ ಇದ್ದಾರೆ ಈ ದಿನ ಎಂಡ್ ಮಾಡ್ತಾ ಇದ್ದಾರೆ ಈಗ ನನ್ನ ಜೀವನ ಎಂಡ್ ಮಾಡ್ತಿದ್ದೆ ಅಂತ ಕೇಳಿಸ್ಬಿಡ್ತು ದಿನ ಎಂಡ್ ಮಾಡ್ತಾರೆ ದಿನ ಸ್ಟಾರ್ಟ್ ಮಾಡ್ತಿದ್ದೆ ಅಲ್ಲೇ 12:30 ಗುಡ್ ಮಾರ್ನಿಂಗ್ ಟೈಮಲ್ಲಿ ಮರಿಕತ್ತೀವಿ ಸೊ ಗೈಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಬ್ಲಾಗಲ್ಲಿ ಬಾಯ್